ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯುಜಿ ಮೀಟ್ ಮತ್ತೆ ಯುಜಿ ಸಿಇಟಿ 2025ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅಧಿಸೂಚನೆ ಹೊರಡಿಸಿದೆ. ಹೌದು. ಇದು ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಆದಮೇಲೆ ಬರ್ತಿರೋ ಪರಿಷ್ಕೃತ ವೇಳಾಪಟ್ಟಿ, ಅಂದ್ರೆ ರಿವೈಸ್ಡ್ ಶೆಡ್ಯೂಲ್. ಹೌದು, ಇದು ತುಂಬಾ ಕೋರ್ಸ್ಗಳಿಗೆ ಅನ್ವಯಿಸುತ್ತೆ. ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮಸಿ, ನರ್ಸಿಂಗ್ ಹೀಗೆ ಲಿಸ್ಟ್ ದೊಡ್ಡದಿದೆ. ಸರಿ, ಈಗ ಸೀಟ್ ಸಿಕ್ಕಿರೋ ಅಭ್ಯರ್ಥಿಗಳು ಮುಂದೇನ್ ಮಾಡಬೇಕು, ಯಾವ ಡೇಟ್ ಒಳಗೆ ಮಾಡಬೇಕು, ಮತ್ತೆ ಚಾಯ್ಸ್ ಅಂತ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ಸುತ್ತೆ. ಖಂಡಿತ. ಆ ಚಾಯ್ಸ್ ಅನ್ನೋದೇ ಈಗಿನ ಅತಿ ಮುಖ್ಯವಾದ ಘಟ್ಟ. ಚಾಯ್ಸ್ 1, 2, 3, 4 ಅಂತ ಇರುತ್ತೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಟೈಮ್ಗೆ ಸರಿಯಾಗಿ ಸೆಲೆಕ್ಟ್ ಮಾಡಬೇಕು. ಹೌದು, ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರೂ ಪ್ರಾಬ್ಲಮ್ ಆಗ್ಬೋದಲ್ವಾ? ಖಂಡಿತ, ಅವಕಾಶನೇ ಕಳ್ಕೊಳ್ಬೋದು. ಹಾಗಾದ್ರೆ ಮೊದಲು ಈ ಚಾಯ್ಸ್ಗಳ ಬಗ್ಗೆನೇ ಸ್ವಲ್ಪ ಕ್ಲಿಯರ್ ಮಾಡ್ಬಿಡಿ, ಯಾವುದು ಏನು ಅಂತ. ಸರಿ, ಈಗ ಚಾಯ್ಸ್ 1 ಅಂದ್ರೆ ಸಿಕ್ಕಿರೋ ಸೀಟು ಪೂರ್ತಿ ಇಷ್ಟ ಆಗಿದೆ, ಅದನ್ನೇ ತಗೋತೀನಿ, ಕಾಲೇಜ್ಗೆ ಸೇರ್ತೀನಿ, ಮುಂದಿನ ರೌಂಡ್ನಲ್ಲಿ ಭಾಗವಹಿಸಲ್ಲ ಅಂತ. ಕ್ಲಿಯರ್. ಓಕೆ, ಇದು ಸಿಂಪಲ್. ಚಾಯ್ಸ್ 2. ಚಾಯ್ಸ್ 2 ಅಂದ್ರೆ ಈ ಸೀಟು ಸದ್ಯಕ್ಕೆ ಓಕೆ, ಆದ್ರೆ ಇದಕ್ಕಿಂತ ಬೆಟರ್ ಸೀಟು ಸಿಗ್ಬೋದೇನೋ ಅಂತ ಎರಡನೇ ರೌಂಡ್ನ ಟ್ರೈ ಮಾಡ್ತೀನಿ, ಅಲ್ಲಿ ಒಳ್ಳೇದ್ ಸಿಕ್ಕಿದ್ರೆ ಅದನ್ನ ತಗೊಳ್ತೀನಿ, ಇಲ್ಲಾಂದ್ರೆ ಈ ಸೀಟಲ್ಲೇ ಇರ್ತೀನಿ ಅಂತ. ಅಂದ್ರೆ ಈ ಸೀಟನ್ನು ಹೋಲ್ಡ್ ಮಾಡೋದು. ಆಹಾ, ಅಂದ್ರೆ ಸದ್ಯಕ್ಕೆ ಇದನ್ನ ಇಟ್ಕೊಂಡು ಬೆಟರ್ಮೆಂಟ್ಗೆ ಟ್ರೈ ಮಾಡೋದು. ಹೌದು. ಇನ್ನು ಚಾಯ್ಸ್ 3. ಇದು ಅಂದ್ರೆ ನನಗೀ ಸೀಟು ಬೇಡವೇ ಬೇಡ, ಆದ್ರೆ ನಾನು ಮುಂದಿನ ರೌಂಡ್ನಲ್ಲಿ ಭಾಗವಹಿಸಿ ಬೇರೆ ಸೀಟು ಹುಡುಕ್ತೀನಿ ಅಂತ. ಓಕೆ, ಇದು ರಿಸ್ಕಿ ಸ್ವಲ್ಪನಾ, ಯಾಕಂದ್ರೆ ಸೀಟು ಗ್ಯಾರಂಟಿ ಇರಲ್ಲ. ಹೌದು, ರಿಸ್ಕಿ, ಯಾಕಂದ್ರೆ ಮೊದಲನೇ ಸೀಟು ಹೋಗಿರುತ್ತೆ. ಇನ್ನು ಚಾಯ್ಸ್ 4 ಅಂದ್ರೆ ಕೆಇಇ ಕೌನ್ಸಿಲಿಂಗ್ನಿಂದಾನೇ ಹೊರಗಡೆ ಹೋಗೋದು. ನನಗಿಲ್ಲಿ ಸಿಕ್ಕಿದ್ದು ಯಾವುದೂ ಬೇಡ, ನಾನ್ ಬೇರೆ ಕಡೆ ನೋಡ್ಕೋತೀನಿ ಅಂತ. ಓ, ಪೂರ್ತಿ ಪ್ರಾಸೆಸ್ನಿಂದ ಹೊರಗೆ. ಹೌದು. ಸರಿ, ಈಗ ಈ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡೋಕೆ ಡೇಟ್ಸ್ ಇದೆಯಲ್ಲ? ಇದೆ. ಆಗಸ್ಟ್ 2ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಶುರುವಾಗಿದೆ. ಆಗಸ್ಟ್ 4ನೇ ತಾರೀಕು ಬೆಳಗ್ಗೆ 11 ಗಂಟೆ ಒಳಗೆ ಇದನ್ನ ಕೆಇಎ ಪೋರ್ಟಲ್ನಲ್ಲಿ ಎಂಟರ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಓಕೆ, ಆಗಸ್ಟ್ 4 ಬೆಳಗ್ಗೆ 11 ಗಂಟೆ, ಬಹಳ ಮುಖ್ಯವಾದ ಡೆಡ್ಲೈನ್. ಹೌದು. ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರು ಏನ್ ಮಾಡಬೇಕು? ಫೀಸ್ ಕಟ್ಟೋದು ಅದಲ್ಲ? ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರು ಆಗಸ್ಟ್ 3 ಬೆಳಗ್ಗೆ 11 ಗಂಟೆಯಿಂದ ಆಗಸ್ಟ್ 5 ಮಧ್ಯಾಹ್ನ 1 ಗಂಟೆ ಒಳಗೆ ಫೀಸ್ ಕಟ್ಟಬೇಕು. ಓಕೆ. ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಇದು ಆದ್ಮೇಲೆ ಅತಿ ಮುಖ್ಯವಾಗಿ ಆಗಸ್ಟ್ 6ನೇ ತಾರೀಕು ಬೆಳಗ್ಗೆ 11 ಗಂಟೆ ಒಳಗೆ ಕಾಲೇಜ್ಗೋಗಿ ರಿಪೋರ್ಟ್ ಮಾಡ್ಕೋಬೇಕು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ. ಆಗಸ್ಟ್ 6 ಬೆಳಗ್ಗೆ 11 ಗಂಟೆ ಒಳಗೆ. ಸರಿ, ಈಗ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ದವರ ಕಥೆ ಏನು? ಅವರಿಗೂ ಫೀಸ್ ಇದೆಯಾ? ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರು, ಅಂದ್ರೆ ಸೀಟ್ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗೋರು, ಅವರು ಕೂಡ ಫೀಸ್ ಕಟ್ಟಬೇಕು. ಅದೇ ಟೈಮಲ್ಲಿ, ಅಂದ್ರೆ ಆಗಸ್ಟ್ 3ರಿಂದ ಆಗಸ್ಟ್ 5 ಮಧ್ಯಾಹ್ನ 1 ಗಂಟೆ ಒಳಗೆ. ಓ, ಚಾಯ್ಸ್ 2 ದವರಿಗೂ ಫೀಸ್ ಉಂಟಾ? ಸೀಟ್ ಹೋಲ್ಡ್ ಮಾಡೋಕೆನಾ? ಹೌದು, ಸೀಟನ್ನ ಕಾಯ್ದಿರಿಸಲು ಫೀಸ್ ಕಟ್ಲೇಬೇಕು. ಆದ್ರೆ ಚಾಯ್ಸ್ 3 ದವರು, ಅಂದ್ರೆ ಸೀಟ್ ಬೇಡ ಅಂದವರು, ಅವರು ಫೀಸ್ ಕಟ್ಟೋ ಹಾಗಿಲ್ಲ. ಸರಿ, ಚಾಯ್ಸ್ 2 ದವರು ಫೀಸ್ ಕಟ್ಟಿದ ಮೇಲೆ ಅವರಿಗೆ ಅಡ್ಮಿಷನ್ ಆರ್ಡರ್ ಬರುತ್ತಾ? ಇಲ್ಲ, ಅವರಿಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ. ಇನ್ನು ಕಾಲೇಜ್ ರಿಪೋರ್ಟಿಂಗ್ ಚಾಯ್ಸ್ 2 ದವರು ಹೋಗ್ಬೇಕಾ? ಇಲ್ಲೊಂದು ಕಂಡೀಷನ್ ಇದೆ. ಯಾರು ಮೆಡಿಕಲ್ ಅಥವಾ ಡೆಂಟಲ್ ಕೋರ್ಸ್ನಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಫೀಸ್ ಕಟ್ಟಿದಾರೋ ಅವರು ಮಾತ್ರ ಆಗಸ್ಟ್ 7ನೇ ತಾರೀಕು ಬೆಳಗ್ಗೆ 11 ಗಂಟೆ ಒಳಗೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಓ, ಬರೀ ಮೆಡಿಕಲ್ ಡೆಂಟಲ್ ಚಾಯ್ಸ್ 2 ದವರಿಗೆ ಮಾತ್ರನಾ? ಹೌದು. ಬೇರೆ ಕೋರ್ಸ್ಗಳ ಅಂದ್ರೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇತ್ಯಾದಿ ಅಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರು ಕಾಲೇಜ್ಗೆ ಹೋಗೋ ಅಗತ್ಯ ಇಲ್ಲ, ಅವರು ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡಬಹುದು. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಸರಿ, ಕಾಲೇಜ್ಗೆ ಸೇರಿದ್ಮೇಲೆ ಕೆಇಎ ಪೋರ್ಟಲ್ನಲ್ಲೂ ಏನೋ ಅಪ್ಡೇಟ್ ಮಾಡ್ಬೇಕಂತಾರಲ್ಲ? ಹೌದೌದು. ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಂಡ್ ಮೇಲೆ ಅದನ್ನ ಕೆಇಎಗೂ ತಿಳಿಸ್ಬೇಕು. ಚಾಯ್ಸ್ 1 ಅಭ್ಯರ್ಥಿಗಳು ಎಲ್ಲ ಕೋರ್ಸ್ಗಳವರು ಆಗಸ್ಟ್ 8ನೇ ತಾರೀಕು ಸಂಜೆ 4 ಗಂಟೆ ಒಳಗೆ ಕೆಇಎ ಪೋರ್ಟಲಲ್ಲಿ ನಾನು ಜಾಯಿನ್ ಆಗಿದ್ದೀನಿ ಅಂತ ಕನ್ಫರ್ಮ್ ಮಾಡಬೇಕು. ಓಕೆ. ಹಾಗೇನೆ ಮೆಡಿಕಲ್ ಡೆಂಟಲ್ನ ಚಾಯ್ಸ್ 2 ದವರು, ಅವರು ಕಾಲೇಜ್ಗೆ ರಿಪೋರ್ಟ್ ಮಾಡಿದಾರಲ್ವಾ, ಅದನ್ನ ಆಗಸ್ಟ್ 9ನೇ ತಾರೀಕು ಸಂಜೆ 4 ಗಂಟೆ ಒಳಗೆ ಪೋರ್ಟಲಲ್ಲಿ ಕನ್ಫರ್ಮ್ ಮಾಡಬೇಕು. ಚಾಯ್ಸ್ 3 ದವರಿಗೂ ಪೋರ್ಟಲ್ ಕೆಲಸ ಇದೆಯಾ? ಚಾಯ್ಸ್ 3 ಅಂದ್ರೆ ಮುಂದಿನ ರೌಂಡ್ನಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ದವರು, ಅವರು ಕೂಡ ಆಗಸ್ಟ್ 8 ಸಂಜೆ 4 ಗಂಟೆ ಒಳಗೆ ಅದನ್ನ ಪೋರ್ಟಲಲ್ಲಿ ಕನ್ಫರ್ಮ್ ಮಾಡಬೇಕು. ಇಲ್ಲ ಅಂದ್ರೆ ಅವ್ರ ಮುಂದಿನ ರೌಂಡ್ಗೆ ಎಲಿಜಿಬಲ್ ಆಗಲ್ಲ. ಅಬ್ಬಾ, ಇಷ್ಟು ಸ್ಟೆಪ್ಸ್. ಈಗ ಒಂದ್ ವೇಳೆ ಯಾರಿಗಾದ್ರೂ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ಸಿದ್ರೆ? ಅದಕ್ಕೂ ಅವಕಾಶ ಇದೆ. ಚಾಯ್ಸ್ 2 ಅಥವಾ 3 ಸಿಲೆಕ್ಟ್ ಮಾಡಿ ಆಮೇಲೆ ಬೇಡ ಅನ್ಸಿದ್ರೆ, ಅಥವಾ ಚಾಯ್ಸ್ 1 ಸಿಲೆಕ್ಟ್ ಮಾಡಿ ಕಾಲೇಜ್ಗೆ ಸೇರಿದ ಮೇಲೂ ಕ್ಯಾನ್ಸಲ್ ಮಾಡಬೇಕು ಅನ್ಸಿದ್ರೆ ಆಗಸ್ಟ್ 12ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಒಳಗೆ ಕೆಇಎ ಆಫೀಸ್ಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, ಅದಕ್ಕೆ ರೂಲ್ಸ್ ಬೇರೆ ಇರುತ್ತಲ್ವಾ, ಫೀಸ್ ರಿಫಂಡ್ ಬಗ್ಗೆ ಎಲ್ಲ? ಹೌದು,
ಅದ್ರ ಬಗ್ಗೆ ನೋಟಿಫಿಕೇಶನ್ನಲ್ಲಿ ಡೀಟೇಲ್ಸ್ ಇರುತ್ತೆ, ಅದನ್ನ ಚೆಕ್ ಮಾಡಬೇಕು. ಕೊನೆಗೆ ಎಲ್ಲ ಆದ್ಮೇಲೆ ಫೈನಲ್ ರಿಪೋರ್ಟಿಂಗ್ ಅಂತೇನೋ ಇದೆಯಲ್ಲ? ಹೌದು, ಎಲ್ಲ ಮುಗ್ದ್ಮೇಲೆ ಚಾಯ್ಸ್ 1ದವರು ಮೆಡಿಕಲ್ ಡೆಂಟಲ್, ಚಾಯ್ಸ್ 2ದವರು ಮತ್ತೆ ಚಾಯ್ಸ್ 3ದವರು ಅಗತ್ಯ ಇದ್ರೆ ತಮ್ಮ ಅಂತಿಮ ಸ್ಟೇಟಸ್ ಬಗ್ಗೆ ಆಗಸ್ಟ್ 14 ಸಂಜೆ 4 ಗಂಟೆ ಒಳಗೆ ಕೆಇಎಗೆ ರಿಪೋರ್ಟ್ ಮಾಡಬೇಕು. ಇದು ಬಹುಶಃ ಪೋರ್ಟಲ್ ಮೂಲಕ ಇರಬಹುದು. ಸರಿ. ಇಷ್ಟೆಲ್ಲ ಆದ್ಮೇಲೆ ಸೆಕೆಂಡ್ ರೌಂಡಿಗೆ ಸೀಟ್ಸ್ ಯಾವಾಗ ಗೊತ್ತಾಡುತ್ತೆ? ಈ ಎಲ್ಲಾ ಪ್ರೊಸೆಸ್ ಮುಗಿದ್ಮೇಲೆ ಖಾಲಿ ಉಳಿದ ಸೀಟುಗಳ ಲಿಸ್ಟ್ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಆಗಸ್ಟ್ 16ನೇ ತಾರೀಕು ರಾತ್ರಿ 8 ಗಂಟೆ ನಂತರ ಕೆಇಎ ವೆಬ್ಸೈಟ್ನಲ್ಲಿ ಹಾಕ್ತಾರೆ. ಓಕೆ. ಆಗ ಚಾಯ್ಸ್ 2 ಮತ್ತೆ 3ದವರು ಆಪ್ಷನ್ ಎಂಟ್ರಿ ಮಾಡಬಹುದು. ಹೌದು, ಅದರ ಆಧಾರದ ಮೇಲೆ ಅವರು 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಒಟ್ನಲ್ಲಿ ಈ ಡೇಟ್ಸ್ ನೆನ್ಪಿಟ್ಕೊಳ್ಳೋದು ಒಂದ್ ಕಡೆ ಆದ್ರೆ ತಾವು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ತೀವಿ ಅನ್ನೋದು, ಅದರ ಪರಿಣಾಮ ಏನು ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡೋದು ತುಂಬಾ ಮುಖ್ಯ ಅನ್ಸುತ್ತೆ. ನಿಜಕ್ಕೂ ಪ್ರತಿ ಸ್ಟೆಪ್ನಲ್ಲೂ ಗಮನ ಇರಬೇಕು. ಚಾಯ್ಸ್ 1, 2, 3, 4, ಫೀಸ್ ಯಾವಾಗ, ರಿಪೋರ್ಟಿಂಗ್ ಯಾವಾಗ, ಪೋರ್ಟಲ್ ಅಪ್ಡೇಟ್ ಯಾವಾಗ, ಇದ್ರಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಹೌದು. ಏನಾದ್ರೂ ಡೌಟ್ ಬಂದ್ರೆ ತಕ್ಷಣ ಕೆಇಎ ವೆಬ್ಸೈಟ್ kea.kr.nic.in ನೋಡೋದು ಬೆಸ್ಟ್. ಇಲ್ಲ ಅಂದ್ರೆ ಅವರ ಹೆಲ್ಪ್ಲೈನ್ ನಂಬರ್ ಇದೆಯಲ್ಲ 08023460460, ಅದಕ್ಕೆ ಕಾಲ್ ಮಾಡಬಹುದು. ಹೌದು, ಯಾಕಂದ್ರೆ ಇದು ಅವರ ಕೆರಿಯರ್ಗೆ ಸಂಬಂಧಪಟ್ಟಿದ್ದು. ಖಂಡಿತ ಒಂದು ಒಳ್ಳೆ ನಿರ್ಧಾರ ಸರಿಯಾದ ಟೈಮಲ್ಲಿ ತಗೋಬೇಕು. ಇದು ಬರೀ ಅಡ್ಮಿಷನ್ ಅಲ್ಲ, ಮುಂದಿನ ಭವಿಷ್ಯದ ಮೊದಲ ಹೆಜ್ಜೆ ಇದ್ದ ಹಾಗೆ. ತುಂಬಾ ಧನ್ಯವಾದಗಳು ಈ ವಿವರವಾದ ಮಾಹಿತಿಗೆ. ಧನ್ಯವಾದಗಳು.